ನಮಸ್ಕಾರ ಬಂಧುಗಳೇ. ಮಂಡ್ಯದಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ವಿಚಾರವನ್ನ ಈಗಾಗಲೇ ನಾನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇನೆ. ಇಂದು ಮತ್ತೊಂದು ವಿಚಾರವನ್ನ ನಿಮ್ಮ ಮುಂದೆ ತರಲು ಬಯಸಿದ್ದೇನೆ. ಬಂಧುಗಳೇ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಖರ್ಚು ವೆಚ್ಚಗಳನ್ನ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ. ಇದರಲ್ಲಿ 2.5 ಕೋಟಿ ರೂಪಾಯಿಗಳ ಉಳಿತಾಯವನ್ನು ಕೂಡ ಮಾಡಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉಳಿತಾಯ ಆಗಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಲೋಪದೋಷಗಳು, ಭ್ರಷ್ಟಾಚಾರ ನಡೆದಿರುವ ವಾಸನೆ ಕಂಡು ಬಂದಿದೆ. ಬಂಧುಗಳೇ, ಇಡೀ ಜಿಲ್ಲೆಯ ಸಮಸ್ಯೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪತ್ರಕರ್ತರಿಗೆ ಕೆಲವೊಂದು ವೆಚ್ಚಗಳನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮಿತಿ ಮಾಡಿದೆ. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಜಾಹೀರಾತು ನೀಡಲು 1.25 ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ. ಇದರ ಜೊತೆಗೆ ಪತ್ರಕರ್ತರ ಸಮನ್ವಯತೆಗಾಗಿ 99 ಲಕ್ಷ ರೂಪಾಯಿಗಳನ್ನ ವೆಚ್ಚ ಮಾಡಲಾಗಿದೆ. ಬಂಧುಗಳೇ, ನೀವು ಇಲ್ಲಿ ತಿಳಿಯಬೇಕಾಗಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಪತ್ರಕರ್ತರು ಎಂದರೆ ಬುದ್ಧಿವಂತರು, ಎಲ್ಲವನ್ನ ತಿಳಿದವರು ಎಂಬ ಮಾತುಗಳು ಇವೆ. ಆಡುಮುಟ್ಟದ ಸೊಪ್ಪಿಲ್ಲ, ಪತ್ರಕರ್ತರು ತಿಳಿಯದ ವಿಷಯವಿಲ್ಲ ಎಂಬ ಮಾತು ನಿಮಗೆ ಗೊತ್ತಿದೆ. ಆದರೆ ಕೆಲವು ವಿಚಾರಗಳಲ್ಲಿ ಪತ್ರಕರ್ತರು ಬುದ್ಧಿವಂತಿಕೆಯನ್ನ ತೋರಿಸುತ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಕೆಲವು ಪತ್ರಕರ್ತರ ಮಾಹಿತಿಯ ಪ್ರಕಾರ ಕೆಲವು ಅಧಿಕಾರಿಗಳು ಖಾಲಿ ವೋಚರ್ಗೆ ಸಹಿಯನ್ನ ಪಡೆದು ಹಣವನ್ನ ನೀಡಿದ್ದಾರೆ ಎಂಬ ಮಾಹಿತಿ ನಮ್ಮ ಚಾನೆಲ್ಗೆ ಲಭ್ಯವಾಗಿದೆ. ಸಾಮಾನ್ಯವಾಗಿ ಪತ್ರಕರ್ತರಿಗೆ ಬರೆಯುವಂತಹ ವಿಚಾರದಲ್ಲಿ ತುಂಬಾ ಜ್ಞಾನವಂತಿಕೆ ಇರುತ್ತೆ. ಆದರೆ ಅಧಿಕಾರಿಗಳು ಇವರಿಂದ ಖಾಲಿ ವೋಚರ್ಗೆ ಸಹಿ ಪಡೆಯುವ ಅವಶ್ಯಕತೆ ಏನಿತ್ತು ಎಂಬ ಪ್ರಶ್ನೆ ಎದ್ದಿದೆ. ಅಂದರೆ ಸಾಹಿತ್ಯ ಸಮ್ಮೇಳನದ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದರಲ್ಲಿ ಪತ್ರಕರ್ತರನ್ನ ಬಲಿಪಶು ಮಾಡಲಾಗಿದೆ ಎಂಬ ಮಾತುಗಳು ಕೇಳಿ ಬಂದಿವೆ. ಒಂದು ವೇಳೆ ಅಧಿಕಾರಿಗಳು ಪತ್ರಕರ್ತರಿಂದ ಖಾಲಿ ವೋಚರ್ಗೆ ಸಹಿಯನ್ನ ಪಡೆದಿದ್ದರೆ ಅದಕ್ಕೆ ತುಂಬಿರುವ ಮೊತ್ತವು ಎಷ್ಟು, ಪತ್ರಕರ್ತರಿಗೆ ದೊರಕಿರುವಂತಹ ಸೌಲಭ್ಯವು ಎಷ್ಟು, ಉಡುಗೊರೆ ಏನು ಎಂಬ ಪ್ರಶ್ನೆ ಇಲ್ಲಿ ಎದ್ದಿದೆ. ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕಾಗಿದೆ. ಖಾಲಿ ವೋಚರ್ಗೆ ಸಹಿ ಪಡೆದಿರುವಂತಹ ಈ ಪ್ರಕರಣವನ್ನ ಜಿಲ್ಲಾಡಳಿತ ಸಮರ್ಪಕವಾಗಿ ತನಿಖೆಯನ್ನ ಮಾಡಬೇಕಾಗಿದೆ. ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಧನ್ಯವಾದಗಳು.